ನಮಸ್ಕಾರ ವೀಕ್ಷಕರೇ, ಸಿನಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ನಿಶಾಂತ್ ಗೌಡ. ವೀಕ್ಷಕರೇ, ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಚಲನಚಿತ್ರಕ್ಕೆ ಬಂದರೆ ಜನರು ಅಯ್ಯೋ ಫಿಲಮೇ ಬಿಡ್ತಾ ಇಲ್ವಲ್ರಿ, ಕನ್ನಡ ಸಿನಿಮಾಗಳೇ ಬರ್ತಾ ಇಲ್ಲ ಅಂತ ಕೊರಗ್ತಾ ಇದ್ರು. ಆದರೆ ಹೋದ ವಾರ ಅಷ್ಟೇ ರಿಲೀಸ್ ಆದ ಸ್ಯಾಂಡಲ್ವುಡ್ನ ಸಲಗ ವಿಜಯ್ ಅವರ ಭೀಮಾ ಸಿನಿಮಾ ಹಿಟ್ ಮೇಲೆ ಹಿಟ್ ಕೊಡ್ತಾ ಇದೆ. ಯಾಕೆ ಎಲ್ಲಿ ನೋಡಿದರೂ ಹೌಸ್ಫುಲ್. ಅದೇ ರೀತಿ ನಾಳೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ದಿನ ರಿಲೀಸ್ ಆಗ್ತಾ ಇರೋಂಥ ಸಿನಿಮಾಗಳ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮೊದಲನೇದು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ, ಡೈರೆಕ್ಟರ್ ಆದ ಶ್ರೀನಿವಾಸ್ ರಾಜು, ಪ್ರೊಡ್ಯೂಸರ್ ಆದ ಪ್ರಶಾಂತ್ ಜೆ ರುದ್ರಪ್ಪ. ಇವರ ನೇತೃತ್ವದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಏನು ಹೇಳಿದ್ದಾರೆ ಅಂದರೆ, ಇದು ನನ್ನ ಲೈಫ್ನಲ್ಲೇ ಅತಿ ದೊಡ್ಡ ಹೈ ಬಜೆಟ್ ಸಿನಿಮಾ, ಇದು ನನ್ನ ಲೈಫ್ನಲ್ಲಿ ತಿರುವು ತಗೊಳ್ಳೇಬೇಕು ಅಂತ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ಅಲ್ಲಿ ಮೊದಲನೇದಾಗಿ ಏನು ಅಂದರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾಗಳು ನೀವು ನೋಡಿರ್ತೀರಾ. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳಾಗಿರ್ಬೋದು, ಮತ್ತೊಂದು ಲವ್ ಸ್ಟೋರಿಗಳಾಗಿರ್ಬೋದು, ಇದೆಲ್ಲನೂ ನೀವು ನೋಡಿರ್ತೀರಾ. ಆದರೆ ಈ ಸಿನಿಮಾದಲ್ಲೂ ಕೂಡ ಲವ್ ಸ್ಟೋರಿ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಹಿರಿಯ ಕಲಾವಿದರಾದ ರಂಗಾಯಣ ರಘು ಆದರೆ ಶಶಿಕುಮಾರ್ ಅವರು ಇದರಲ್ಲಿ ಪಾತ್ರ ಮಾಡಿದ್ದಾರಂತೆ. ನೋಡೋಣ ವೀಕ್ಷಕರೇ, ನಾಳೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಜನ ಹೇಗೆ ಈ ಸಿನಿಮಾಗೆ ಪ್ರೋತ್ಸಾಹಿಸ್ತಾರೆ ಅಂತ ನಾವು ನೋಡೋಣ. ಇನ್ನು ಎರಡನೇದಾಗಿ ಗೌರಿ ಸಿನಿಮಾ. ವೀಕ್ಷಕರ, ಏನು ಲಂಕೇಶ್ ಅವರು ಇದ್ದಾರಲ್ಲ, ಹಲವಾರು ನೀವು ಪತ್ರಿಕೆಯಲ್ಲಿ ಆಗ್ಬೋದು, ಹಲವಾರು ಸಿನಿಮಾಗಳು ಸಹ ಇವರು ಮಾಡಿದ್ದಾರೆ. ಲಂಕೇಶ್ ಪತ್ರಿಕೆ ಫಾರ್ ಎಕ್ಸಾಂಪಲ್ ಹೇಳ್ಬೋದು. ಇವರ ಪುತ್ರ ಸಮರ್ಜಿತ್ ಈ ಫಿಲಮ್ ಅಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ತಿದ್ದಾನೆ. ಇನ್ನು ಹೀರೋಯಿನ್ ಆಗಿ ಸಾನಿಯಾ ಅಯ್ಯರ್. ಈ ಸಾನಿಯಾ ಅಯ್ಯರು ಬಿಗ್ ಬಾಸ್ ಅಲ್ಲಿ ಫೇಮಸ್ ಆದಂಥವ್ರು. ಈ ಚಿತ್ರದ ಏನು ಟ್ರೈಲರ್ ಲಾಂಚ್ಗೆ ಸುದೀಪ್ ಅವ್ರು ಬಂದಿದ್ರು. ಸುದೀಪ್ ಅವ್ರು ಬಂದು ಈ ಚಿತ್ರ ಚೆನ್ನಾಗಿ ಮೂಡಿ ಬರಲಿ ಅಂದ್ಬಿಟ್ಟು ಅವ್ರಿಗೆ ಏನು ಅವರು ಸಮರ್ಜಿತ್ ಅವರು ಇನ್ನು ಮೊದಲನೇ ಸಿನಿಮಾ ಅವ್ರದ್ದು, ಇನ್ನು ಈಗ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿರುವಂಥದ್ದು. ಸಿನಿಮಾ ಚೆನ್ನಾಗಿ ಬರಲಿ ಅಂದ್ಬಿಟ್ಟು, ನಿನಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನೋಡೋಣ ವೀಕ್ಷಕರೇ, ನಾಳೆ ರಿಲೀಸ್ ಆಗ್ತಾ ಇರುವಂಥ ಕೃಷ್ಣಂ ಪ್ರಳಯಂ ಸಖಿ ಮತ್ತು ಗೌರಿ. ಕೃಷ್ಣಂ ಪ್ರಳಯಂ ಸಖಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸುಮಾರು 100-120 ಥಿಯೇಟರ್ಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಮತ್ತು ಗೌರಿ ಸಿನಿಮಾ ಕೂಡ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾಗಳನ್ನು ಜನ ಇಷ್ಟಪಟ್ಟು ಆರಿಸ್ತಾರ ಅನ್ನೋದು ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.